ಜನ್ಮದಾಗ ಪಾಪ ಕಳ್ಕೊಳ್ಳಂಗಿದ್ರೆ ನಮ್ಮ ಭಾರತ ದೇಶಕ್ಕೆ ಯಾವನು ಬಡವನಿರ್ತಿರಲಿಲ್ಲ. ಆ ಸಿದ್ದರಾಮಯ್ಯ ಬರ್ತಾನಂತ ಹೆಣ್ಣು ಮಕ್ಕಳಿಗೆ ಗೃಹ ಲಕ್ಷ್ಮಿ ಅಂತ ಗೃಹ ಜ್ಯೋತಿ ಅಂತ ನಮ್ಮ ಗಂಡು ಮಕ್ಕಳೇನು ಯಾವ ಪಾಪ ಮಾಡಿದ್ರಪ್ಪ, ಯಾವ ಪಾಪ ಮಾಡ್ತಾರ? ಈ ಎಮ್ಮೆಲೆ ರಂಗೇಗೌಡ ಹೇಳ್ತಾ ಇದ್ದಾನ, ಎಮ್ಮೆಲೆ ರಂಗೇಗೌಡ ಏನಾದ್ರೂ CM ಆದ ನಮ್ಮ ಗಂಡು ಮಕ್ಕಳಿಗೆ ಅಡ್ಡಾಡಕ್ಕೆ ಬಸ್ಸು ಫ್ರೀ, ರೈಲ್ವೆ ಫ್ರೀ, ಸಂಜೆಗೆ ಕುಡಿಯಾಕ 19 ಫ್ರೀ, ಕಂಡ ತಿನ್ನಾಕೋ ಫ್ರೀ. ಒಂದು ವೇಳೆ ಲಾಜಿನಾಗ ಮಲಾಕ್ ಇದು ಒಂದೇ ತಾಳೆ ನಿಮ್ಗೆ ಗೊತ್ತಿರೋದು. ಅವ್ರು ಯಾವ ಪರಿಹಾರ ಕೊಟ್ಟಾರೋದು ಗೊತ್ತಿಲ್ಲ. ಸುಳ್ಳು ಆಶ್ವಾಸನೆ ಕೊಡುವಂತ ಅದನ್ನ ಹೋಟಿಗೆ 5,000 ತಗೋದಂತ. ಇದು ನಮ್ಮ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ. ಏನಾದ್ರು ಆಶ್ವಾಸನೆ ಕೊಡೋದು ನಿಮ್ಮಿಂದ ಆರಿಸೋದು ನಾಳೆ ನಿಮ್ಮದು ತಗೊಂಡು ನಿಮಗೆ ಗುಣ ಹಾಕೋದು, ಅದು ನಿಮಗೆ ಅರ್ಥ ಆಗಲ್ಲ. ಅರ್ಥ ಆಗಕ್ಕ ನಮ್ಮಂತ ಕಿರಾತಕರು ವಿರಾಂಗಣವಿಲ್ಲ. ಒಂದು ವೇಳೆ ಅರ್ಥ ಆದ್ರೆ ಎಲ್ಲರೂ ಗೌಡ ಹತ್ರ ಬಂದ್ರೆ ಮಕ್ಕಳೇ ನೀವು ನ್ಯಾಯಯುತವಾಗಿ ಓಟ್ ಹಾಕಿದ್ರೆ ನಾನು ಬಲ್ಲ ಕೆಲಸ ಮಾಡ್ತಿದ್ದೆ. ಓಟಿಗೆ ತಗೊಂಡಿರ್ತಿರಲ್ಲ ಅದನ್ನ ಹೇಗೆ ತೆಗಿಬೇಕ, ಹೇಗೆ ತೆಗಿಬೇಕ? ನಿಮ್ಮ ಅಪ್ಪ ತಂದು ಕೊಟ್ಟಾನೇನೋ, ನಿಮ್ಮ ಅಪ್ಪ ದುಡ್ಡು ಕೊಟ್ಟಿದ್ದೀವಿ ಅಷ್ಟ. ದುಡ್ಡು ಹೆಂಗ ತೆಗಿಬೇಕಂತ ಈ ರಂಗೇಗೌಡಗ ಚೆನ್ನಾಗಿ ಗೊತ್ತೈತೆ. ರಂಗೇಗೌಡ ಈ ರಾಮನ ಮತಕ್ಷೇತ್ರಕ್ಕ ಪ್ರತಿಯೊಂದು ಹಳ್ಳಿಯಲ್ಲೂ ರಂಗೇಗೌಡನ ಹೆಸರು ಹಂಗ ಬೆಳ್ತಾನೆ ಐತೆ. ಈ ರಾಯಬಾಗ ಮತಕ್ಷೇತ್ರ ಆರಿಸೋದ ಮ್ಯಾಲ ಓಡಿಗೊಂದು ಕೇಳಿಗೊಂದು ಮಾಡುತ್ತಿರೋದ ಆ ಬಾರ್ದಾಗ ನಿಮ್ಮತ್ತ ಬಡ ರೈತರು ಬಂದ್ರೆ ದುಡಿಯೋದನ ಅವ್ರು ದುಡ್ದಿದ್ರು ನಾವು ಶ್ರೀಮಂತ ಆಗೋದನ ಗೊತ್ತಾಗ್ತದ. ರಂಗೇಗೌಡ ಯಾವನು ಎದುರು ಹಾಕೋಬಾರ್ದು. ಹಾಕೊಂಡ್ರೆ ಅವನ್ ಯಾವನು ಎದುರು ಹಾಕೊಳ್ತಾ ಇದ್ದಾನೆ ಹೇಳ್ತಾನ. ಮಗನ ಆ ಯಮನ್ ಎದುರಾಕೊಂಡು ಒಂದು 5 ನಿಮಿಷ ಬದುಕಬಹುದು. ಈ ಗೌಡನ ಎದುರಾಕೊಂಡ್ರ ಮಗನ ಈತ ಸಾಯಕ್ಕೂ ಬಿಡಂಗಿಲ್ಲ, ಈತ ಬದುಕಾಕ್ಕೂ ಬಿಡಂಗಿಲ್ಲ. ಹಂಗ ಮಾಡಿ ತೋರಿಸ್ತಾನೆ ಮಗನ. ನನ್ನ ರಾಜಕೀಯ ಮಾಡಿ ತೋರಿಸ್ತಾನೆ. ಏನಾಯ್ತಾ ಹಿಂಗ ಲಬ ಲಬ ಅಂತ ಹೊಯ್ಕೋತ ಬಾಳ್ತೈತಿ? ಏನಾಯ್ತು? ಅದೃಷ್ಟ ಹುಡ್ಕೊಂಡು ಮನಿ ಬಾಗಿಲಿಗೆ ಬಂದೈತಿ. ಈಗ ಅವ್ರ ಇಲ್ಲೇ ಬಂದೈತಿ ಮನಿ ಬಾಗಿಲಿಗೆ ರೀ. ಆ
ಏನು ಸುತ್ತಿ ಬಳಸಿ ಮಾತಾಡಿದ್ರೆ ಈ ಗೌಡನಿಗೆ ಹೆಂಗ್ ಗೊತ್ತಾಗಬೇಕು? ಏನಾಯ್ತಂತ ನಾಟಿಗೆ ಅವರೇ ದನಿಯ ಸಾಹೇಬ್ರ ಕಿಮ್ ಟ್ಯಾಕ್ಸಿ ಫ್ಯಾಕ್ಟ್ರಿ ನಮ್ಮ ಊರಾಗ ಕಟ್ತಾರಂದ್ರಿ ಒಂದ್ 300 ಎಕರೆ ಜಮೀನ್ ಕಾಳ್ತಾರ್ರಿ ಕೇಳ್ಕೊಂತ ನಮ್ಮ ಊರಿಗೆ ಬಂದಾರ ನೋಡ್ರಿ ಇಲ್ಲಿ ಕಿಂಗ್ ಫಿಶರ್ ಏನೋ ವಿಷಯ ಮೇಲೆ ಇಂಗ್ಲೆಂಡ್ ಕಳಿಸಿಬಿಟ್ಟಿನ ಅವ್ರ ಫ್ಯಾಕ್ಟ್ರಿ ಕಟ್ಟ ಇಂಜಿನಿಯರ್ ಬಂದಾನ ಕಳಿಸಿಲ್ಲ ಅವನ ನಮ್ಮ ಮನೆಗೆ ಕಮಿಷನ್ ತಗೊಂಡ ಕಮಿಷನ್ ಆಯ್ತು ನೋಡ್ರಿ ಇಲ್ಲೇ ಕರ್ಕೊಂಡ್ ನಮಸ್ಕಾರ MLA ಸಾಹುಕಾರಿಗೆ. ನಮಸ್ಕಾರ ಅಂದಂಗ ತಮ್ಮ ಹೆಸರೇನು? ನನ್ನ ಹೆಸರು ಹೇಮಂತ್ ಅಂತ. ನಾನು ಕಿಂಗ್ ಫಿಶರ್ ಕಂಪ್ನಿಯಿಂದ ಬಂದಿದ್ದೇನೆ. ನಿಮ್ಮೂರಿನಲ್ಲಿ ನೀಲನಕ್ಷೆ ತೆಗೆದು ನೋಡಿದಾಗ ನಮ್ಮ ಕಂಪನಿಗೆ ಅನುಕೂಲವಾದ ಸರಿಯಾದ ಇದೇ ಜಾಗ ಎಂದು ತಿಳಿದು ನಿಮ್ಮ ಹತ್ತಿರ ಬಂದಿದ್ದೇನೆ. ಆದರೆ ಆದರೆ ಆತಂಕದ ಮಾತಕ್ಕೆ ನಾವು ಫ್ಯಾಕ್ಟ್ರಿ ಮಾಡಬೇಕಿರುವ ಜಾಗದಲ್ಲಿ ಊರಿನ ರೈತರ ಜಮೀನುಗಳಿವೆ. ನಿನ್ನೆ ನಾವು ನಕ್ಷೆ ಹಾಕುತ್ತಿರುವಾಗ ನಿಮ್ಮೂರಿನ ರೈತರ ಬಂದು ನಮ್ಮ ಜೋಡಿ ಜಗಳ ಮಾಡಿ ಯಾವುದೇ ಕಾರಣಕ್ಕೂ ಜಮೀನು ಕೊಡುವುದಿಲ್ಲ ಎಂದು ಹೇಳಿದ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ. ಯಾರು ಅವನು? ಇವನ ಹತ್ತಿರ ಜಗಳ ಮಾಡಿಕೊಂಡವನು. ಅವರೀಗ ಅವ್ರ ಆ ಮೈಲಾರಪ್ಪ ನಮಗ ಜಮೀನ್ ಕೊಡಲ್ಲ ಅಂತಂದ್ರಿ ಏನು ಮೈಲರ್ನ ಮಗನ ಈ ರಂಗಗಳನ್ನು ಎವರಕ್ಕಷ್ಟು ದೊಡ್ಡವನಿಬಿಟ್ಟಿಲ್ಲ ನೀನು. ನಿನ್ನ ಸೊಕ್ಕನ್ನ ಹೇಗೆ ತೆಕ್ಕಿಸ್ಬೇಕಂತ ಈ ಗೌಡನಿಗೆ ಚೆನ್ನಾಗಿ ಗೊತ್ತು. ಕಾಳಿಂಗ ಕಾಳಿಂಗ
ಹೇಮಂತ. ಹೇಮಂತ ನೋಡಿ ಹೇಮಂತ್, ನಾವು ಮನಸ್ಸು ಮಾಡಿದರೆ ಆ 300 ಎಕರೆ ಜಮೀನನ್ನ ನಿಮ್ಮ ಪಾಲಿಗೆ ಮಾಡಿಕೊಡುವುದನ್ನ ದೊಡ್ಡ ಮಾತಲ್ಲ. ಆದ್ರ 300 ಎಕರೆ ಜಮೀನನ್ನ ನಿಮ್ಮ ಪಾಲಿಗೆ ಮಾಡಿ ಕೊಟ್ರ ನಮಗ ಸಿಗುವ ಲಾಭ ಏನಪ್ಪ ಹೇಮಂತ? ನೋಡಿ ಸರ್, ಈ 300 ಎಕರೆ ಹೊಲವನ್ನು ನಮಗೆ ಭೂ ಸ್ವಾಧೀನ ಮಾಡಿಕೊಟ್ಟರೆ ನಿಮಗೆ ಕೋಟಿ ಕೋಟಿ ಹಣ ಸಿಗುತ್ತದೆ. ಅದೇ ಈ ರೈತರ ಭೂಮಿಗೆ ಎಕರೆಗೆ 10 ಲಕ್ಷದಂತೆ ನಮಗೆ ಖರೀದಿ ಮಾಡಿಸಿ ಕೊಡ್ಬೇಕು ಸರ್. ಆದ್ರೆ ಸಾಹೇಬ್ರ, ನಮ್ಮ ಗೌಡ ಮನಸ್ಸಂದ್ರ ನೀರಾಗ ಹಾಲು ಹಾಕಿರು ಹೊಂದ್ಕೊಂಡೈತ್ರಿ, ಹಾಲಾಗ ನೀರ್ ಹಾಕಿರು ಹೊಂದ್ಕೊಂಡೈತ್ರಿ ಅಂತದೈತ್ರಿ ನಮ್ಮ ಗೌಡ್ರ ಮನಸ್ಸ. ಹೆಣ್ಣು ಮಕ್ಕಳು ಏನದ ರೈಂಡ್ ಮುಂಡಿನೂ ಮಾಡ್ತಾರ್ರಿ, ರೈಂಡ್ ಮುಂಡಿ ಇದ್ದು ಹೆಣ್ಣು ಮಕ್ಕಳನ್ನ ಮುತ್ತೈದನು ಮಾಡ್ತಾರ್ರಿ. ಮಾನ್ಯ ಒಂದು ಹೆಣ್ಣಿಗೆ ತಾಯಿನೂ ಮಾಡ್ಯಾರ್ರಿ, ತಾಯಿನೂ ಮಾಡ್ಯಾರ್ರಿ. ಮಗನ ಇಂಥ ವಿಚಾರಲ್ಲ ಈ ಕೂತು ಮಂದಿ ಐತೆ. ಅದು ಈಗ ಅವ್ರು ಸ್ಟೆಪ್ನೇ ಅವೆಲ್ಲ ನಮ್ಮ ಸೀಕ್ರೆಟ್ ಇದ್ದಂಗ ಸೀಕ್ರೆಟ್. ಆಯ್ತ್ರಿ ಗೌಡ್ರ. ನೋಡ್ ಮಾವ, ಈ ಕಾರ್ಯವನ್ನ ಆದಷ್ಟು ಬೇಗ ಮಾಡಬೇಕ. ಇಲ್ಲದಿದ್ರ ಈ ಕಾರ್ಯಕ್ಕೆ ಯಾವನಾದ್ರೂ ಅಡ್ಡಿ ಬಂದುತ್ತಾದ್ರ ಆ ಮಗನ ಭೂ ಸ್ವಾಧೀನ ಆಗುವುದಕ್ಕಿಂತ ಮುಂಚೆ ಅವರ ಸಮಾಧಿ ಮಾಡುವುದಂತ ಕಡ ಖಂಡಿತ. ನೀ ಹೇಳಿದಂಗ ಮಾಡೋಣ. ಇಲ್ಲಿಗೆ ಒಂದು ಕಾಲ ಬೀಸೋಣ. ಹುಲಿ ನಮ್ಮ ತೆಕ್ಕೆ ಬಿದ್ರ ಚಲೋ ಆಕತಿ. ಇಲ್ಲಂದ್ರ ಮಗನ ಸಮಾಧಿ ಮ್ಯಾಲ ಫ್ಯಾಕ್ಟ್ರಿ ಕಟ್ಟೋಣ. ಬಂದರ ಬರ್ಲಿ ಮಗ. ಗೌರಿ, ನೀವು ಹೇಳಿದಾಗೆ ಮಹಿಳೆಯರನ್ನು ಕರೆತಂದಿದ್ದೇನೆ. ಅದೇನಂತ ವಿಚಾರಿಸಿ. ನಮಸ್ಕಾರ ಶಾಸಕರೇ. ಬಾ ಮಹಿಳೆಯರಿ, ಬಾ. ಇಲ್ಲಿವರೆಗೂ ನಿನ್ನ ಹಾದಿನ ಕಾಯ್ತಾ ಇದ್ದೀವಿ. ನೋಡ್ರಿ, ನನ್ನ ಕರೆಸಿದ ಕಾರಣ ಏನಂತ ಹೇಳಿ. ಕಾರಣ ಇಲ್ಲ ಅಂತಲ್ಲ. ಈ ಗೌಡ ಯಾವತ್ತಿದ್ರು ಕರ್ಸೋದ, ಕಾರಣವಿಲ್ಲದ ಯಾವತ್ತೂ ಕರ್ಸೋಲ್ಲ. ನೋಡಿ ಮೈಲಾರಿ, ನಿನಗ ಮೊದಲ ವಿಷಯ ಗೊತ್ತೈತೆ. ನೇರವಾಗಿ ಹೇಳ್ತಾನೆ. ಏನಂತೆ ಮೈಲಾರಿ? ಅದೇನಂತ ಹೇಳಿ ಗೌಡ್ರಿ. ನೋಡಿ ಮೈಲಾರಿ, ನಿಮ್ಮದಂತಿರೋದು 4 ಎಕರೆ ಜಮೀನ. ಆ 4 ಎಕರೆ ಜಮೀನಾಗ ಇಷ್ಟು ವರ್ಷದಿಂದ ಕಷ್ಟ ಪಡ್ಕೊತ ದುಡ್ಕೋತ ಬರಾಕತ್ತೀರ. ಆದ್ರೆ ಏನ್ ಮಾಡೋದು, ಸರಿಯಾದ ಟೈಮ್ ಮಳಿ ಬರಲ್ಲ. ಮಳಿ ಬಂದ್ರು ಕೈಗೆ ಬೆಳೆ ಬರಲ್ಲ. ಹಿಂಗ ಎಷ್ಟು ವರ್ಷ ಅಂತ ಕಷ್ಟ ಪಡ್ತೀರ. ನಮ್ಮ ಊರಿಗೆ ವಿಜಯ ಮಲ್ಯ ಅವರ ಕಿಂಗ್ ಫಿಶರ್ ಫ್ಯಾಕ್ಟ್ರಿ ಬಂದೈತೆ. ಆ ಫ್ಯಾಕ್ಟ್ರಿ ಕಟ್ಟಕ್ಕೆ ಎಲ್ಲ ರೈತರು ಹೊಲ ಕೊಡಕ್ ಸಿದ್ಧ ಆಗ್ಯಾರ. ನಿನ್ನ 4 ಎಕರೆ ಜಮೀನು ಬಿಟ್ಟು ಕೊಟ್ರ ಆ ಫ್ಯಾಕ್ಟ್ರಿಯಾಗ ಕೆಲಸನೂ ಕೊಡ್ತಾರ, ಕೈ ತುಂಬ ಹಣನೂ ಕೊಡ್ತಾರ. ನಿನ್ನ 1 ಎಕರೆ ಹೊಲಕ್ಕ 10 ಲಕ್ಷದಂತೆ ಮಾಡಿಸಿಕೊಳ್ಳೋ ಜವಾಬ್ದಾರಿ ಮಹಿಳಾರಿ. ಇದಕ್ಕೇನಂತೀಯ?